ಅದೇನೋ ಗೊತ್ತಿಲ್ಲ, ನನ್ನ ಹಣೆ ಬರನೇ ಸರಿ ಇಲ್ವೋ ಏನೋ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಒಂದು ಮಗುಗೆ ಪ್ರಾಬ್ಲಮ್ಮು ಅಂತ ಅಂದ್ಕೊಂಡು ಮೊನ್ನೆ ತಾನೇ ತೋರಿಸ್ಕೊಂಬಂದೆ, ಆದರೆ ನೆಕ್ಸ್ಟು ಇನ್ನೊಂದು ಮಗುಗೂ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ಇವತ್ತಿನ ಬ್ಲಾಗಲ್ಲಿ ಏನಾಯ್ತಪ್ಪ ಅಂತ ಅಂದರೆ, ನಮ್ಮ ಮನೇಲಿರೋವಂಥ 2 ಮಕ್ಳಿಗೂ ಒಂದು ಮಗುಗೆ ಆಲ್ರೆಡಿ ಕಣ್ಣೊಂದು ಪ್ರಾಬ್ಲಮ್ ಆಗಿತ್ತು. ಅವನನ್ನು ತೋರಿಸ್ಕೊಂಡು ಬಂದು ಒಂದು 10 ಡೇಸ್ಗೆ ಆಪ್ರೇಷನ್ ಇದೆ, ಆಯಿತು ಓಕೆ ಅಂದ್ಕೊಂಡು ಬಂದೆ. ಇವಾಗ ನೋಡಿದ್ರೆ ನೆಕ್ಸ್ಟು ನಮ್ಮ ರಾಯನ್ಗೂ ಕೂಡ ಸೇಮ್ ಅದೇ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವತ್ತು ಮಧ್ಯಾಹ್ನದಿಂದ. ಏನು ಮಾಡೋದೋ ಏನೋ ಗೊತ್ತಾಗ್ತಾಯಿಲ್ಲ. ನನಗಂತೂ ಏನು ಮಾಡಬೇಕು ಅಂತ ಒಂದು ಸ್ವಲ್ಪನೂ ಗೊತ್ತಾಗ್ತಾನೆ ಇಲ್ಲ. ಎಲ್ಲ ರಾಯರೇ ಕಾಪಾಡಬೇಕು. ಅವನಿಗೂ ಕೂಡ ಕಣ್ಣತ್ರ ಪ್ರಾಬ್ಲಮ್ ಆಗಿದೆ. ಸರಿ ಅಂದ್ಬಿಟ್ಟು ನೋಡಿ ಆಮೇಲೆ ಸರಿ ಸೋಮವಾರ ತೋರಿಸೋಣ ಡಾಕ್ಟ್ರಿಗೆ ಅಂತ ಹಂಗೆ ಸುಮ್ಮನಾದೆ. ಆಮೇಲೆ ನಮ್ಮ ಕಸ್ಟಮರ್ ಒಬ್ಬರು ಸ್ಯಾರಿಗಳನ್ನ ಬುಕ್ ಮಾಡ್ಕೊಂಡಿದ್ರು, ಹಾಗಾಗಿ ಅವರಿಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಡೋಣ, ಇವತ್ತು ಮ್ಯಾಮು ಬೇಗ ಹೋಗಬೇಕು ಸ್ವಲ್ಪ ಅಂದರು. ಸರಿ ಅವ್ರು ಹೋಗೋಷ್ಟರಲ್ಲೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಲಾಕ್ ಮಾಡ್ಬಿಟ್ಟಿದ್ದೀರಿ ಪಾಪ ಬರಂಗಿಲ್ಲ ಎಲ್ಲ ನಮಗೆ ಟೆನ್ಷನ್ ಗಿರಕ್ಕೆ. ಟೀ ಕೊಡ್ತೀನಿ ತಗಿರಿ ಅಂತಿದ್ದಾರೆ ಮಂಜಮ್ಮನವರು. ಪ್ಲೀಸ್ ಎಲ್ಲರೂ ಬಂದು ಹೆಲ್ಪ್ ಮಾಡಿ. ಕಸ್ಟಮರ್ದೆಲ್ಲ ಪ್ಯಾಕಿಂಗು ರೆಡಿ ಆಯಿತು. ಅಲ್ಲಿದ್ದಲ್ಲೇ ನಾನೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ನಾಳೆ ಬೇರೆ ರಜೆ ಇದೆ, ಸಂಡೇ, ಹಾಗಾಗಿ ಮೇಡಮು ಕೂಡ ಊರಿಗೆ ಹೋಗ್ಬೇಕು ಅಂದರು. ಸರಿ ಬೇಗ ಎಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟೆ. ನನಗೆ ಒಬ್ಬರು ತುಮಕೂರಿಂದ ಒಂದು ಕಸ್ಟಮರ್ ಇದ್ದಾರೆ. ನಿಜವಾಗ್ಲೂ ಅವರು ಕಸ್ಟಮರ್ ಅಲ್ಲ, ನನ್ನ ಪಾಲಿನ ದೇವರು ಅಂತಲೇ ನಾನು ಅನ್ಕೋತೀನಿ. ಯಾಕೆಂದರೆ ಪ್ರತಿ ಬಾರಿ ನಾನು ಸ್ಯಾರಿನ ಹಾಕಿದಾಗ ಅವರು ಕಮ್ಮಿ ಅಂದ್ರೂ ಒಂದಷ್ಟು ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ರಾಯರು ಚೆನ್ನಾಗಿ ಇಟ್ಟಿರಲಿ, ಯಾವುದೋ ಒಂದು ಭಾಗದ ದೇವರು ಅಂತಲೇ ನಾನು ಅನ್ಕೋತೀನಿ. ಒಳ್ಳೇದಾಗಲಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು. ರಾಗುನ ಸ್ವಲ್ಪ ಈಚೆ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಸ್ವಲ್ಪ ಅವನ್ನ ವಾಕ್ ಮಾಡಿಸ್ಬಿಟ್ಟು ಮತ್ತೆ ತಗೊಂಡೋಗಿ ಮೇಲೆ ಬಿಟ್ಬಿಟ್ಟು ನಾನು ನನ್ನ ಮಗಳಿಬ್ಬರು ಜಯನಗರ ಹೋದ್ವಿ. ಜಯನಗರದಲ್ಲಿ ಕಾಫಿನ ಕುಡಿದ್ವಿ. ಕಾಫಿ ಅಂತೂ ತುಂಬಾ ಚೆನ್ನಾಗಿತ್ತು. ಕಾಫಿ ಎಲ್ಲ ಕುಡಿದು ಅದಾದಮೇಲೆ ವಡೆ ತಿನ್ನೋಣ ಅಂದ್ಬಿಟ್ಟು ನಾನು ನನ್ನ ಮಗಳಿಬ್ಬರು ವಡೆ ತಿಂದ್ವಿ. ಜಯನಗರದಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದೃಷ್ಟವಶ ಹೀಗೆ ಅನ್ಸುತ್ತೆ, ಕಷ್ಟಪಟ್ಟಿರೋದು ಯಾವತ್ತೂ ಎಲ್ಲೂ ಹೋಗಲ್ಲ. ನನ್ನ ಮಗಳ ಕೈಯಲ್ಲಿದ್ದಂಥ ಬ್ರೇಸ್ಲೆಟು ಕಟ್ಟಾಗಿ ಮನೇಲೇ ಬಿದ್ದೋಗಿತ್ತು. ಹಾಗಾಗಿ ಅದು ರೆಡಿ ಮಾಡಿಸೋಣ ಅಂತೇಳಿ ನಾನು ನನ್ನ ಮಗಳಿಬ್ಬರು ಹೋದ್ವಿ. ಅದನ್ನು ರೆಡಿ ಮಾಡೋಕ್ಕೆ ಅಂತ ಕೊಟ್ಬಿಟ್ಟು ಆಮೇಲೆ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಅಲ್ಲಿ ಕಾಫಿ ಕುಡ್ಕೊಂಡು ಹಂಗೆ ಮಾತಾಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ಅಷ್ಟರಲ್ಲಿ ಕರಿಮರಮ್ಮ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ನಿಮಗೂ ಕೂಡ ದರ್ಶನ ಮಾಡಿಸೋಣ ಅಂತೇಳಿ ಅಮ್ಮಂದು ವಿಡಿಯೋಸ್ ಎಲ್ಲ ತಗೊಂಡು ನಾನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಕ್ಕಳು ಹುಷಾರಾಗಲಿ ಅಂತ ಬಂದೆ. ನನ್ನ ಮಕ್ಕಳು ನನ್ನ ಸೌಂಡ್ ಕೇಳಿದ ತಕ್ಷಣ ಆಲ್ರೆಡಿ ಜ್ವೈ ಅಂತ ಬಂದ್ಬಿಟ್ರು. ರಾಯನ್ನು, ರಾಘವೇಂದ್ರ, ಕುಶ್ ಇವ್ರು 3 ಜನ ಸಿಕ್ಕಾಬಿಟ್ಟೆ ನನ್ನನ್ನು ಹಚ್ಕೊಂಬಿಟ್ಟವ್ರೆ. ನೋಡಿ, ಅವನಿಗೂ ಆಗಿದೆ, ರಾಯನ್ಗೂ ಆಗಿದೆ, ಕುಷ್ಕಾಗಿತ್ತು ಫಸ್ಟು. ಈಗಾಗಲೇ ರಾಯನ್ಗೂ ಇವತ್ತು ಮಧ್ಯಾಹ್ನದಿಂದ ಅವನಿಗೂ ಕಾಣಿಸ್ಕೊಂಡಿದೆ. ನನಗಂತೂ ಬೇಜಾರಾಗೋಯ್ತು. ನೋಡೋಣ ಮಂಡೇ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ.